ಇಲ್ಲಿ ನೋಡಿ ಫ್ರೆಂಡ್ಸ್, ನಾನಿವತ್ತು ಚಿಕನ್ ಸಾಂಬಾರು ಮಾಡೋಣ ಅಂತ ಚಿಕನ್ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಒಗ್ಗರಣೆಗೆ ಹಾಕಬೇಕು ಅಂತ 3 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, 3 ಗಡ್ಡೆ ಬೆಳ್ಳುಳ್ಳಿ, 3 ಇಳ್ಕು ಶುಂಠಿ, 3 ಗೆಡ್ಡೆ ಈರುಳ್ಳಿ ಮತ್ತು ಪುದೀನ ಸೊಪ್ಪು ಇಷ್ಟನ್ನು ಇಟ್ಕೊಂಡಿದ್ದೀನಿ. ಇದನ್ನು ರುಬ್ಬಬೇಕು. ಇದು ಮಸಾಲೆ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಆದ ನಂತರ ಬೆಳ್ಳುಳ್ಳಿ, ಹಸಿ ಶುಂಠಿ, ಇನ್ನು ಚಕ್ಕೆ, ಟೊಮಾಟೊ, ಚಕ್ಕೆ, ಲವಂಗ, ಕಡಲೆ ಆದಮೇಲೆ 1 ಕಪ್ ಕಾಯಿ ತುರಿ ಇಷ್ಟನ್ನು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡಿದ ನಂತರ ಇದು ಈರುಳ್ಳಿ ರುಬ್ತಾಯಿದ್ದೀನಿ. ಈರುಳ್ಳಿ ರುಬ್ಬಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು, ಅಂದರೆ ಅಡುಗೆ ಅರಿಶಿನ ಪುಡಿ ಹಾಕಬೇಕು. ಸ್ವಲ್ಪ ಅಂದರೆ 1 ಸ್ಪೂನ್ ಆದರೆ ನಡೆಯುತ್ತೆ. ಈಗ ನಾವು ಗ್ರೈಂಡ್ ಮಾಡ್ಕೋಬೇಕು. ಅದ್ರೊಳಗಡೆಗೆಲ್ಲ ಹಾಕ್ತಾಯಿದ್ದೀನಿ. ಈಗ ಹಾಕಿದ್ದಾದಮೇಲೆ ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತೆ. ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಪುಡಿ, ಅಂದರೆ ಅಡುಗೆ ಅರಿಶಿನ ಪುಡಿ ಹಾಕಬೇಕು. 1/4 ಟೀ ಸ್ಪೂನು ಅರಿಶಿನ ಪುಡಿ ಹಾಕಬೇಕು. ಹಾಕಿದ್ಮೇಲೆ ಗ್ರೈಂಡ್ ಮಾಡ್ಕೊಂಡು ಇಟ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಒಗ್ಗರಣೆ ಮಾಡಬೇಕು. ಆಮೇಲಿಂದ ಮಸಾಲೆ ರುಬ್ಕೊತಿದ್ದೀನಿ. ಮಸಾಲೆಗೆ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಮಸಾಲೆ ರುಬ್ಬಬೇಕು. ಮಸಾಲೆ ರುಬ್ಬಿದ ನಂತರ ಮಸಾಲೆ ರುಬ್ಬಾದ್ಮೇಲೆ ಒಂದೊಂದೇ ಹಾಕ್ಕೊಂಡು ರುಬ್ಬಬೇಕು. ಅಂದರೆ ಅರ್ಧ ಹಾಕ್ತಿದ್ದೀನಿ ಫ್ರೆಂಡ್ಸ್ ಅಷ್ಟೇ. ಇನ್ನು ಅರ್ಧ ಇನ್ನೊಂದು ಸಲಿಗೆ ಹಾಕ್ತೀನಿ. ಮಸಾಲೆ ಜಾಸ್ತಿ ಐತೆ. 3 kg 3.5 kg ಚಿಕನ್ ಮಾಡೋದು, ಹಾಗಾಗಿ ಮಸಾಲೆ ಐಟಮ್ ಜಾಸ್ತಿ ಹಾಕಲೇಬೇಕು. ಸಾಂಬಾರು ಮಾಡೋದಕ್ಕೆ ಆಗಲೇಬೇಕು. ಹಾಗಾಗಿ ಅರ್ಧ ಮಿಕ್ಸಿಗೆ ಹಾಕ್ತೀನಿ, ಇನ್ನು ಅರ್ಧ ಹಂಗೆ ಐತೆ. ಮತ್ತು ಇನ್ನೊಂದು ಸಲ ಹಾಕ್ತೀನಿ ಮಿಕ್ಸಿಗೆ. ಇನ್ನೊಂದು ಸಲ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಎರಡನ್ನೂ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡು ರುಬ್ಬಿದ ನಂತರ ಕಡಲೆನೂ ಹಾಕ್ತಾಯಿದ್ದೀನಿ. ಆಮೇಲಿಂದ ಕುಕ್ಕರ್ಗೆ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕಿದ ನಂತರ ಈರುಳ್ಳಿ ರುಬ್ಕೊಂಡಿದ್ವಲ್ಲ, ಅದರಲ್ಲಿ 1 ಸ್ಪೂನು ಅದೇ ಚಿಕನ್ ಕಾಳುಳಿಗೆ ಅಂತ ಅಂದಿದ್ನಲ್ಲ, ಅದರಲ್ಲೇ 1 ಸ್ಪೂನ್ ಎತ್ತಿಟ್ಬಿಟ್ಟು ಎಲ್ಲದನ್ನು ಈರುಳ್ಳಿಗೆ ಹಾಕಿ ಒಗ್ಗರಣೆಗೆ ಕೈ ಆಡಬೇಕು. ಒಗ್ಗರಣೆಯಲ್ಲಿ ಕೈ ಆಡಿಬಿಟ್ಟು ಆಮೇಲೆ ನೋಡಿ ಫ್ರೆಂಡ್ಸ್, ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಈ ಥರ ಫ್ರೈ ಮಾಡಬೇಕು ಎಣ್ಣೆಲಿ. ನೋಡ್ದಾ, ಈ ಥರ ಫ್ರೈ ಮಾಡಬೇಕು. ಹಸಿದು ನೀರಿನಂಥದ್ದೆಲ್ಲ ಹೋಗಬೇಕು. ನೀರಿನಂಥದ್ದೆಲ್ಲ ಹೋದರೆ ಅದು ಸಾಂಬಾರು ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀರು ಸಿಯೋವರೆಗೂ ಎಣ್ಣೆಲಿ ಈರುಳ್ಳಿ ಮಸಾಲೆನ ಒಗ್ಗರಣೆಲಿ ಫ್ರೈ ಮಾಡ್ತೀನಿ. ಆಮೇಲಿಂದ ಮಟನ್ನು ಅಂದರೆ ಚಿಕನನ್ನು ತೊಳೆದಿಟ್ಕೊಂಡಿದ್ನಲ್ಲ, ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈಗ ಒಗ್ಗರಣೆಗೆ ಹಾಕಿ ಅದನ್ನು ಚೆನ್ನಾಗಿ ಕೈ ಆಡಬೇಕು.
ಅಂದರೆ ಚೆನ್ನಾಗಿ ಬೇಯಿಸಬೇಕು ಒಗ್ಗರಣೆಲಿ. ಅಂದರೆ ಚಿಕನೆಲ್ಲ ಒಂದು ಸ್ವಲ್ಪ ವೈಟಿಗೆ ಬರೋ ತನಕ ಬೇಯಿಸಬೇಕು. ಬೇಯಿಸಿದಾದ ನಂತರ ಅದನ್ನು ಉಪ್ಪು ಹಾಕಬೇಕು. ಆಯಿತಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ನಾನು ಮಾಡೋ ವೀಡಿಯೋ ನಿಧಾನವಾಗಿ ಆದರೂ ನೋಡಿ. ಈಗ ಉಪ್ಪು ಹಾಕ್ತೀನಿ. ಉಪ್ಪು 2 ಹಿಡಿ ಹಾಕ್ತೀನಿ. 2 ಹಿಡಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. 3.5 kg 2 ಹಿಡಿ ಉಪ್ಪು ಹಾಕ್ಕೊತೀನಿ. ಅಂದರೆ ಸಾಂಬಾರು ಮಾಡೋದಕ್ಕೆ ಮಾತ್ರ. ಗಟ್ಟಿ ಗೊಜ್ಜು ಥರ ಮಾಡೋದಾದರೆ ಕಮ್ಮಿ ಹಾಕ್ಕೊತೀನಿ. ಹಾಗಾಗಿ 2 ಹಿಡಿ ನಾನು ಅಂದರೆ 2 ಮುಷ್ಟಿ ಅಷ್ಟು ಉಪ್ಪು ಹಾಕ್ತೀನಿ. ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡ್ತೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿದ್ರಾ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಮಿಕ್ಸ್ ಆಗಿ ಸ್ವಲ್ಪ ಬೇಯೋಕ್ಕಿಡ್ತೀನಿ. ಒಂದು 2 ನಿಮಿಷ ಬೇಯಿಸ್ಬಿಟ್ಟು ಆಮೇಲೆ ಈರುಳ್ಳಿ ರುಬ್ಬಿದ್ನಲ್ಲ ಆ ನೀರೊಳಗೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಅಂತ ಮನೇಲಿ ಮಾಡಿ ಇಟ್ಕೊಂಡಿರೋದು, ಅದನ್ನು 3 ಸ್ಪೂನು ಅಂದರೆ KGಗೆ 1 ಸ್ಪೂನ್ ನನಗೆ ಹಾಕ್ತೀನಿ ನಾನು. 3 ಸ್ಪೂನ್ ಖಾರದ ಪುಡಿ, ಅಂದರೆ ಖಾರವಾಗೈತದು. ಹಂಗಾಗಿ ಖಾರ ಇಲ್ಲಾಂದರೆ ಇನ್ನೂ ಜಾಸ್ತಿ ಹಾಕ್ತಾರೆ. ನಾನು 3 ಸ್ಪೂನ್ ಹಾಕ್ತಾಯಿದ್ದೀನಿ. 3 ಸ್ಪೂನ್ ಹಾಕ್ಬಿಟ್ಟು ಮತ್ತು ಧನಿಯಾ ಪುಡಿ, ಅಂದರೆ ಮನೆಗೆ ಮಾಡ್ಕೊಂಡಿದ್ದೀವಲ್ಲ ಸಾಂಬಾರು ಪುಡಿ, ಅದನ್ನೇ ಹಾಕ್ತೀನಿ. ಅದನ್ನು 1 ಸ್ಪೂನಿಗೆ 2 ಸ್ಪೂನು ಧನಿಯಾದ ಪುಡಿ ಹಾಕ್ತೀನಿ. ಅಂದರೆ 1 ಸ್ಪೂನು ಖಾರದ ಪುಡಿಗೆ 2 ಸ್ಪೂನು ಧನಿಯಾದ ಪುಡಿ, ಹಾಗೆ 3 ಸ್ಪೂನ್ ಖಾರದ ಪುಡಿಗೆ 6 ಸ್ಪೂನು ಧನಿಯಾದ ಪುಡಿ ಹಾಕ್ತೀನಿ. ಅಂದರೆ ಸಾಂಬಾರು ಪುಡಿ ಹಾಕ್ತೀನಿ. ಸಾಂಬಾರು ಪುಡಿ ಹಾಕಿ ಆಮೇಲೆ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಗಂಟು ಥರ ಬರುತ್ತೆ. ಅದು ಗಂಟನ್ನೆಲ್ಲ ಒಡೆದ್ಬಿಟ್ಟು ಇದೆಲ್ಲ ಈ ಥರ ಮಾಡ್ಕೊಳ್ಳೋ ಅಷ್ಟರೊಳಗೆ ಸ್ವಲ್ಪ ಚಿಕನ್ ಬೆಂದಿರುತ್ತೆ. ಬೆಂದಿದ್ದಾದಮೇಲೆ ಅದರೊಳಗಡೆ ಇದನ್ನು ಹಾಕ್ತೀನಿ. ಕ್ಲೀನಾಗಿ ಗಂಟೆಲ್ಲ ಹೋಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಗಂಟೆಲ್ಲ ಹೋಗಬೇಕು. ಗಂಟೆಲ್ಲ ಹೋಗೋದು ತನಕನೂ ಇದೇ ಥರನೇ ಮಾಡಬೇಕು ಫ್ರೆಂಡ್ಸ್. ನೀಟಾಗಿ ಗಂಟೆಲ್ಲ ಇಲ್ಲ ಅಂದರೆ ಅದು ಸಾಂಬಾರೊಳಗೆ ಹಾಕಿದ್ರೆ ಎಲ್ಲ ಗಂಟು ಥರನೇ ಇರುತ್ತೆ. ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಗಂಟಾದಂಗೆ ಆಗುತ್ತೆ. ಹುರ್ಗಾಳೆಲ್ಲ ಹಾಕಿರ್ತೀವಲ್ವ ಧನಿಯಾದ ಪುಡಿಗೆ, ಹಾಗಾಗಿ. ಈಗ ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ಬೆಂದಿರುತ್ತೆ ಚಿಕನ್ನು. ಸ್ವಲ್ಪ ಅಂದರೆ ತಕ್ಕ ಮಟ್ಟಿಗೆ ಬೆಂದಿರುತ್ತೆ. ನೀರೆಲ್ಲ ಸೀಕೊಂಡೈತೆ. ಅಂದರೆ ಸ್ವಲ್ಪ ಎಣ್ಣೆ ಬಿಡ್ಕೊಂಡೈತೆ ನೋಡಿ. ಎಣ್ಣೆ ಬಿಡ್ಕೊಂಡ್ಮೇಲೆ ಈಗ ನೋಡಿರಿ ಅದು ಫುಲ್ ಡ್ರೈ ಆಗೈತೆ. ಈಗ ಅದಕ್ಕೆ ಖಾರದ ಪುಡಿ ಸಾಂಬಾರು ಪುಡಿ ಮಿಕ್ಸ್ ಮಾಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ. ಹಾಕಿ ಆಮೇಲೆ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಅದೊಂದು ಸ್ವಲ್ಪ ಇದಾಗ ತನಕ ಬಿಟ್ಕೊಂಡು ಕೈ ಆಡಬೇಕು. ಕೈ ಆಡಿದಾದಮೇಲೆ ಹಾಕ್ತೀನಿ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದರಲ್ಲಿ ಚಿಕನ್ ಕಾಳಿಗೆ ಅಂತ ಹೇಳಿದ್ನಲ್ಲ ಇದರಲ್ಲೇ 1 ಸ್ಪೂನ್ ಎತ್ತಿಟ್ಕೊತೀನಿ ಫ್ರೆಂಡ್. ನಾನು ಇದರಲ್ಲೇ 1 ಸ್ಪೂನ್ ಎತ್ತಿಟ್ಕೊಂಬಿಟ್ಟು ಮಿಕ್ಸ್ ಮಾಡ್ತೀನಿ ಫ್ರೆಂಡ್. ಚಿಕನ್ ಸಾಂಬಾರು ಟೇಸ್ಟಾಗಿ ಬರುತ್ತೆ. ಮತ್ತು ಚಿಕನ್ ಪಲ್ಯ ಅಂದರೆ ಚಿಕನ್ ಲಿವರ್ದೆಲ್ಲ ಇರುತ್ತಲ್ಲ, ಸ್ಕಿನ್ನು ಎಲ್ಲ, ಅದನ್ನು ಹಾಕಿ ಪಲ್ಯ ಮಾಡೋದು, ಅದು ಸೂಪರಾಗಿ ಬಂದಿದೆ. ಅದೇ ಥರನೇ ಇದು ಸೂಪರಾಗಿ ಬರುತ್ತೆ ಫ್ರೆಂಡ್ ಸಾಂಬಾರು. ಹಳ್ಳಿ ಶೈಲಿಲಿ ಮಾಡೋದು ಇದು, ನಮ್ಮ ಹಳ್ಳೀಲಿ ಮಾಡೋದು. ನಾವು ಹಳ್ಳೀಲಿ ಯಾವ ಥರ ಮಾಡ್ತೀವೋ ಅದೇ ಥರ. ಟೌನಲ್ಲಿ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಅಂದರೆ ನಮ್ಮ ಹಳ್ಳೀಲಿ ಯಾವ ಥರ ಮಾಡಿರ್ತೋ ಅದೇ ಥರನೇ ಮಾಡ್ತಾಯಿದ್ದೀನಿ ನಿಮ್ಮ ಫ್ರೆಂಡ್. ಸಾಂಬಾರು ಮಾತ್ರ ಸೂಪರಾಗಿರುತ್ತೆ. ಇನ್ನೂ ಕುಡಿಯೋಣ ಅನಿಸುತ್ತೆ. 1 ಮುದ್ದೆ ಉಣ್ಣೋರು 2 ಮುದ್ದೆ ಊಟ ಮಾಡ್ತಾರೆ ಫ್ರೆಂಡ್ ಈ ಥರ ಮಾಡಿದ್ರೆ.
ಚೆನ್ನಾಗಿರುತ್ತೆ, ನೀವು ಮಾಡಿ ನೋಡಿರಿ. ಓಕೆ ಫ್ರೆಂಡ್ಸ್, ನೀವೊಂದು ಸಲ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗಿದೆ ಸಾಂಬಾರು ಅಂತ. ಕಮೆಂಟ್ ಮಾಡ್ತೀರಲ್ವ ನೀವು? ಓಕೆ ಫ್ರೆಂಡ್ಸ್, ನನಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಬರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಈ ಥರ ಲಿಡ್ ಕ್ಲೋಸ್ ಮಾಡಿ ಕೂಗಕ್ಕೆ ಇಡ್ತೀನಿ. ಒಂದು 4ರಿಂದ 5 ವಿಷಲ್ ಇಡ್ತೀನಿ. ಕೂಗಿಸ್ಬಿಟ್ಟು 4ರಿಂದ 5 ವಿಷಲ್ ಕೂಗಿಸ್ಬಿಟ್ಟು ತೆಗ್ದಿಟ್ಕೊತೀನಿ. ಈಗ ನೋಡಿ ಫ್ರೆಂಡ್ಸ್, ಸಾಂಬಾರು ಆಗಿದೆ. ನೋಡಿ ಯಾವ ಥರ ಬಂದಿದೆ ಸಾಂಬಾರು, ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ ಅಂದರೆ